ಎಲ್ರಿಗೂ ನಮಸ್ಕಾರ. ವಿನ್ನರ್ಸ್ ಲವ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಈ ವಾರದ ಕಲರ್ಸ್ ಕನ್ನಡದ ಸೀರಿಯಲ್ಗಳ TRP ಎಷ್ಟು ಬಂದಿದೆ ಅಂತ ನೋಡ್ತಾ ಹೋಗೋಣ ಬನ್ನಿ. ಮೊದಲಿಗೆ ಈ ಸಲ ಕಲರ್ಸ್ ಕನ್ನಡದಲ್ಲಿ TRP ಎಲ್ಲ ಸೀರಿಯಲ್ಗಳದ್ದು TRP ಕಡಿಮೆ ಆಗಿದೆ. ಆದರೆ ಒಂದೇ ಒಂದು ಸೀರಿಯಲ್ TRP ಮಾತ್ರ ಅತಿ ಜಾಸ್ತಿ ಎಕ್ಸ್ಪೆಕ್ಟೇ ಮಾಡಿಲ್ಲ, ಆ ರೇಂಜ್ಗೆ ಹೋಗಿದೆ ಅಂತಲೇ ಹೇಳ್ಬೋದು. ಅದು ಯಾವ ಸೀರಿಯಲ್ ಅಂದರೆ ಪವಿತ್ರ ವಂದನಾ ಸೀರಿಯಲ್, ಸುರಾಜ್ ಸೀರಿಯಲ್ಲು ಸಿಕ್ಕಾಪಟ್ಟೆ ಒಂದು ರೇಂಜ್ಗೆ ಮೇಲೆ ಹೋಗಿದೆ ಅಂತಲೇ ಹೇಳ್ಬೋದು. ನೋಡುವ ಈಗ ಎಷ್ಟೆಷ್ಟು ಬಂದಿದೆ ಅಂತ ಹೇಳ್ತೀನಿ. ಮೊದಲಿಗೆ ಗಂಧದ ಗುಡಿ ನಂಬರ್ 1 ಗಂಧದ ಗುಡಿ ನಂದಗೋಕುಲ ಎರಡು ಸೇಮ್ TRP ಬಂದಿದೆ. ಅಂದರೆ ಅರ್ಬನ್ ಪ್ಲಸ್ ರೂರಲ್ ಬಂದು 5.0 ಇದೆ, ಅರ್ಬನ್ ಬಂದು 4.2 ಇದೆ. ಸೇಮ್ ಗಂಧದ ಗುಡಿ ಕೂಡ ಅರ್ಬನ್ ಪ್ಲಸ್ ರೂರಲ್ ಬಂದು 5.0 ಇದೆ, ಅರ್ಬನ್ ಬಂದು 4.2 ಇದೆ. ನಂದಗೋಕುಲ ಮತ್ತು ಗಂಧದ ಗುಡಿ ಸೇಮ್ TRP, ಅರ್ಬನ್ ಇರ್ಬೋದು ಅರ್ಬನ್ ಪ್ಲಸ್ ರೂರಲ್ ಇರ್ಬೋದು ಸೇಮ್ TRP ಪಡ್ಕೊಂಡಿದೆ. ಅದೇ ರೀತಿ ನಂಬರ್ 2 ಸ್ಥಾನದಲ್ಲಿರೋದು ಮುದ್ದು ಸೊಸೆ ಸೀರಿಯಲ್. ಏನಕ್ಕೂ ಇದು ಕಡಿಮೆ ಆಗ್ಬಿಟ್ಟಿದೆ ಈಗ TRP. ಮೋಸ್ಟ್ಲಿ ಭದ್ರನ್ ಅವ್ರ ಹೆಸರು, ಅವ್ರಿಗೆ ಸ್ವಲ್ಪ ದೂರ ಹೋಗಿದೆಯಲ್ಲ, ಅದಕ್ಕೆ ನಾವು TRP ಕಡಿಮೆ ಆಗಿದೆಯೋ ಗೊತ್ತಿಲ್ಲ. ಒಟ್ನಲ್ಲಿ TRP ಕಡಿಮೆ ಅಂತಲೇ ಹೇಳ್ಬೋದು. ಅರ್ಬನ್ ಪ್ಲಸ್ ರೂರಲ್ ಬಂದು 4.5 ಇದೆ, ಅರ್ಬನ್ ಬಂದು 3.8 ಇದೆ. ಇನ್ನು ನಂಬರ್ 3 ಸ್ಥಾನದಲ್ಲಿರೋದು ಗೌರಿ ಕಲ್ಯಾಣ ಸೀರಿಯಲ್. ನಿಜವಾಗ್ಲೂ ಇದೊಂಥರ ಚೆನ್ನಾಗಿದೆ ಸೀರಿಯಲ್ ಅಂತಲೇ ಹೇಳ್ಬೋದು. 3 ಹೆಣ್ಮಕ್ಳ ಒಂದು ಕತೆ ತುಂಬ ಚೆನ್ನಾಗಿ ತೊಗೊಂಡೋಗ್ತಿದ್ದಾರೆ. ಅರ್ಬನ್ ಪ್ಲಸ್ ರೂರಲ್ ಬಂದು ಇದು 4.2 ಇದೆ, ಅರ್ಬನ್ ಬಂದು 3.4 ಇದೆ. ಇನ್ನು ನಂಬರ್ 4ನೇ ಸ್ಥಾನದಲ್ಲಿರೋದು ಮಾಮೂಲಿ ಭಾಗ್ಯಲಕ್ಷ್ಮಿ. ಇದು ಕೂಡ ಈಗ ಸ್ವಲ್ಪ ಜಾಸ್ತಿ 3.2 3.4 ಇತ್ತು, ಈಗ 3.5 ಬಂದಿದೆ. ಅರ್ಬನ್ ಪ್ಲಸ್ ರೂರಲ್ ಬಂದು 3.5 ಬಂದಿದೆ, ಅರ್ಬನ್ ಬಂದು 3.1 ಇದೆ. ನಂಬರ್ 5 ಬಂದು ಭಾರ್ಗವಿ ಸೀರಿಯಲ್ ಇದೆ. ಭಾರ್ಗವಿ ಬಂದು ಗೈಸ್ ಒಂದು ನಿಮಿಷ ಸೇಮ್ TRP ಪಡ್ಕೊಂಡಿದೆ ಗೈಸ್ ಎರಡೂ. ಇದೊಂದು ಶಾಕಿಂಗ್ ಅಂತಲೇ ಹೇಳ್ಬೋದು. ಯಾಕಂದರೆ ಭಾರ್ಗವಿ ಕೂಡ ಸೇಮ್ TRP ಪಡ್ಕೊಂಡಿದೆ. ಅದೇ ರೀತಿ ಪವಿತ್ರ ವಂದನಾ ಸೀರಿಯಲ್ ಕೂಡ ಸೇಮ್ TRP ಪಡ್ಕೊಂಡಿದೆ. ಅರ್ಬನ್ ಪ್ಲಸ್ ರೂರಲ್ ಬಂದು 3.1 ಇದೆ, ಅರ್ಬನ್ ಬಂದು 2.6 ಇದೆ. ಸೇಮ್ ಪವಿತ್ರ ಬಂಧನ ಕೂಡ ಅದೇ TRP ಪಡ್ಕೊಂಡಿದೆ. ಅರ್ಬನ್ ಪ್ಲಸ್ ರೂರಲ್ ಬಂದು 3.1, ಅರ್ಬನ್ ಬಂದು 2.6. ಏನಕ್ಕೆ ಹಿಂಗೆ ಪಡ್ಕೊಂಡಿದೆ ಅಂತಂದರೆ ಅದಕ್ಕೋಸ್ಕರನೇ ಈಗ ಟೈಮ್ ಕೂಡ ಚೇಂಜ್ ಮಾಡಿದ್ದಾರೆ. ನೋಡ್ತಿರ್ಬೋದು ನೀವೀಗ. ಮೋಸ್ಟ್ಲಿ ಪವಿತ್ರ ಬಂಧನಕ್ಕೆ ಇನ್ನೂ ಮೋಸ್ಟ್ಲಿ ಜಾಸ್ತಿ TRP ಬರ್ಬೋದೇನೋ ಅಂತ ಅಂದ್ಕೊಂಡು ಈಗ 9:30ಗೆ ಪವಿತ್ರ ಬಂಧನ ಹಾಕಿದ್ದಾರೆ, 10 ಗಂಟೆಗೆ ಭಾರ್ಗವಿ LLB ಸೀರಿಯಲ್ಲು. ಈಗ ಎರಡು ಎಕ್ಸ್ಚೇಂಜ್ ಮಾಡಿದ್ದಾರೆ, ನೀವು ನೋಡ್ತಿರ್ಬೋದು. ಇನ್ನು 6ನೇ ಸ್ಥಾನದಲ್ಲಿ ಬಂದು ಪ್ರೇಮ ಕಾವ್ಯ ಸೀರಿಯಲ್ ಇದೆ. ಅರ್ಬನ್ ಪ್ಲಸ್ ರೂರಲ್ ಬಂದು 2.9 ಇದೆ, ಅರ್ಬನ್ ಬಂದು 2.7 ಇದೆ. ಇನ್ನು 7ನೇ ಸ್ಥಾನ 8ನೇ ಸ್ಥಾನ ಸ್ವಲ್ಪ ಹೆಚ್ಚು ಕಮ್ಮಿ ಆಗ್ತದೆ, ಅಡ್ಜಸ್ಟ್ ಮಾಡ್ಕೊಂಡು ಮರ್ತೋಗ್ತೀನಿ ನಾನು. ಅರ್ಬನ್ ಪ್ಲಸ್ ರೂರಲ್ ಬಂದು 1.5 ಇದೆ, ಅರ್ಬನ್ ಬಂದು ಸೇಮ್ 1.5 ಇದೆ. ಒಟ್ನಲ್ಲಿ ಚೆನ್ನಾಗಿ ಹೋಗ್ತಿದೆ ಗೈಸ್ ಎಲ್ಲ ಸೀರಿಯಲ್ಗಳು, ಪರವಾಗಿಲ್ಲ. ಬಟ್ TRP ಎಲ್ಲ ಕಡಿಮೆ ಆಗಿದೆ. 5.4 ಇತ್ತು ಇದು ಗಂಧದ ಗುಡಿ ಇರ್ಬೋದು, ಮತ್ತು ನಂದಗೋಕುಲ ಇದು 5.4 ಈ ಥರ ಎಲ್ಲ TRP ಪಡ್ಕೊಳ್ತಿತ್ತು. ಬಟ್ ಈಗ ಯಾಕೋ ಸಿಕ್ಕಾಪಟ್ಟು ಕಡಿಮೆ ಆಗ್ತಾ ಬಂದಿದೆ ಅಂತಲೇ ಹೇಳ್ಬೋದು. ನಿಮಗೆ ಪವಿತ್ರ ಬಂಧನ ನಿಜವಾಗ್ಲೂ ಶಾಕಿಂಗ್ ಅಂತಲೇ ಹೇಳ್ಬೋದು. 2.1 2.2 ಇತ್ತು ಸ್ಟಾರ್ಟಿಂಗ್ಗಳೆಲ್ಲ. ಅಯ್ಯೋ ಇದು ಬೇಗ ಮುಗಿಸ್ಬಿಡ್ತಾರೆ ಅಂತ ನಾನೇ ವೀಡಿಯೋ ಕೂಡ ಮಾಡಿದ್ದೀನಿ. ಅಂದರೆ ಜನಗಳು ಇನ್ನೂ ಹೊಂದ್ಕೊಂಡಿಲ್ಲ, ಅಂದರೆ ತುಂಬ ಟೈಮ್ ಕೂಡ ಲೇಟಾಗಿ ಹೋಗಿತ್ತು. ಸೊ ಅದಕ್ಕೋಸ್ಕರ ಯಾರೂ ಅಷ್ಟಾಗಿ ನೋಡ್ತಿರಲಿಲ್ಲ. ಈಗ ಪರವಾಗಿಲ್ಲ, ಒಂಚೂರು ಎಲ್ಲ ಅಡ್ಜಸ್ಟ್ ಆಗಿದ್ದಾರೆ ಅನಿಸುತ್ತೆ ಪವಿತ್ರ ಬಂಧನ ಸೀರಿಯಲ್ಗೆ ನಮ್ಮ ಜನಗಳು. ಈಗ 3.1ಗೆ ಬಂದಿದೆ. ನೋಡುವ ಮುಂದಿನ ವಾರ ಹೇಗಿರುತ್ತೆ ಟ್ವಿಸ್ಟ್. ಅವ್ರು ಹೆಂಗೆ ಸೀರಿಯಲಲ್ಲಿ ಟ್ವಿಸ್ಟ್ ಇಡ್ತಾರೋ ಅದೇ ರೀತಿ ನಮ್ಮ ಜನಗಳು ಕೂಡ ಇಷ್ಟ ಆಗ್ತಾ ಹೋಗ್ತದೆ. ನಿಮ್ಗೆ ಹೆಂಗೆ ಅನಿಸ್ತಿದೆ ಸುರಾಜ್ ಆ್ಯಕ್ಟಿಂಗ್ ಅಂತ ಕೂಡ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನಿಮ್ಮ ಫೇವ್ರೆಟ್ ಸೀರಿಯಲ್ ಯಾವುದು ಅಂತ ಕೂಡ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಪೂರ್ತಿ ವೀಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು ಸೊ ಮಚ್.